ಆಕಾಶವಾಣಿ ಧಾರವಾಡ. ಆಕಾಶವಾಣಿ ಪ್ರಾಂಗಣದಲ್ಲಿ ನಿನ್ನೆ ಏರ್ಪಾಡಾಗಿದ್ದ ಆಕಾಶವಾಣಿ ಧಾರವಾಡದ ಅಮೃತ ಮಹೋತ್ಸವ ಸಮಾರಂಭ ಕುರಿತು ಬಾನುಲಿ ವರದಿ. ಪ್ರಸ್ತುತಿ ಹಾಗೂ ಪ್ರಸಾರ ನಿರ್ವಹಣೆ ಮಾಲಾ ಸಾಂಬ್ರಾಣಿ ಹಾಗೂ ಕುಮಾರ್ ಅಗಡಿ. ನಿನ್ನೆ ಆಕಾಶವಾಣಿ ಧಾರವಾಡಕ್ಕೆ 75ನೇ ಹುಟ್ಟುಹಬ್ಬದ ಸಂಭ್ರಮ. ಜನವರಿ 8, 1950ರಂದು ಜನ್ಮ ತಳೆದ ಆಕಾಶವಾಣಿ ಉತ್ತರ ಕರ್ನಾಟಕದ ಜನಮನದ ವಾಣಿ, ಸಾಮಾನ್ಯರ ವಿಶ್ವವಿದ್ಯಾಲಯ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎಲ್ಲ ವರ್ಗದ ಜನರಿಗೆ ಮಾಹಿತಿ ಮನೋರಂಜನೆಯನ್ನ ಆಕಾಶವಾಣಿ ಧಾರವಾಡ ಕೇಂದ್ರ ನೀಡುತ್ತಿದೆ. ಧಾರವಾಡ ಆಕಾಶವಾಣಿಯಲ್ಲಿ ನಿನ್ನೆ ಸಂಜೆ ಜರುಗಿದ ಅಮೃತ ಮಹೋತ್ಸವ 75ರ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಮತ್ತೋರ್ವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಹಾಗೂ ಸಾಹಿತಿ ಸತೀಶ್ ಕುಲಕರ್ಣಿ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕಾರ್ಯಕ್ರಮ ಮುಖ್ಯಸ್ಥರಾದ ಶರಣಬಸವ ಎಸ್ ಚೋಳಿನ್ ಹಾಗೂ ಕಾರ್ಯಕ್ರಮ ಅಧಿಕಾರಿ ಮಂಜುಳಾ ಪುರಾಣಿಕ್ ಅವರು ಕೂಡ ಉಪಸ್ಥಿತರಿದ್ದರು. ಅಮೃತ ಮಹೋತ್ಸವದ 75ರ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ವಹಿಸಿದ್ದರು. ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಲಕ್ಕುಂಡಿಯ ಬಸವರಾಜ್ ನೀಲಪ್ಪ ಹಡಗಲಿ ಮತ್ತು ತಂಡದವರ ಗೀಗಿ ಪದಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಭರತ ಖಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಮಾತ್ಮರು ಉದಶಿದರ. ಹೌದು, ಭಾರಿ ಭಾರಿ ಮಾತ್ಮರು ಉದಶಿದರ. ಸೂರಧೀರರು ವೀರ ಮಹಿಳೆಯರುಟ್ಟಿ ನಾಡಿನ ಕೀರ್ತಿಯ ಉಳಸಿದರ. ಸೂರಧೀರರು ವೀರ ಮಹಿಳೆಯರುಟ್ಟಿ ನಾಡಿನ ಕೀರ್ತಿಯ ಉಳಿಸಿದರ. ನಮ್ಮ ನಾಡಿನ ಕೀರ್ತಿಯ ಉಳಿಸಿದರ. ಆನಂತರ ಯಲ್ಲಮ್ಮನವಾಡಿಯ ರಾಧಾಬಾಯಿ ಮಾದರ್ ಮತ್ತು ಸಂಗಡಿಗರು ಚೌಡಕಿ ಪದಗಳನ್ನ ಪ್ರದರ್ಶಿಸಿದರು. ಕಾಶ್ಮೀರ ಅರಸನ ಮಗಳಾದಿ, ಜಮದಾಗ್ನಿ ಮುನಿಯ ಗಂಡನಾಗಿ ಪರಶುರಾಮನ ಹಡದಿ. ಉದ ಉದ ಜಮದಾಗ್ನಿ ಮುನಿಯ ಗಂಡನಾಗಿ ಪರಶುರಾಮನ ಹಡದಿ. ಉದ ಉದ ಪ್ರೊಫೆಸರ್ ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ತಂಡದವರು ಲಾವಣಿ ಪದಗಳನ್ನು ಪ್ರದರ್ಶಿಸಿದರು. ಬರುವಾಗ ತಂದದ್ದೇನೈತಿ, ನೀ ಬರುವಾಗ ತಂದದ್ದೇನೈತಿ, ಹೋಗಾಗ ಒಯ್ಯುವುದೇನೈತಿ, ಹೋಗಾಗ ಒಯ್ಯುವುದೇನೈತಿ. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ, ನೀ ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ. ಆಡು ತಾಡುತ್ತ ಮರಕೋತಿ, ಆಡು ತಾಡುತ್ತ ಮರಕೋತಿ, ಮಾಣಿಕ್ಯ ನೀನು ಕಳಕೊಂತಿ. ನೀ ಎಷ್ಟಾರ ಮೆರಿತಿ, ಇಲ್ಲೇ ಸುದಿನ ಇರದಿ. ನೀ ಎಷ್ಟಾರ ಮೆರಿತಿ, ಇಲ್ಲೇ ಸುದಿನ ಇರದಿ. ನಂತರ ನಿಲಯದ ಕಲಾವಿದರಾದ ಸದಾಶಿವ ಐಹೊಳಿ ಹಾಗೂ ಶಂಕರ್ ಕಬಾಡಿ ಅವರ ಗಾಯನ ಹಾಗೂ ವಯಲಿನ್ ಜುಗಲಬಂದಿ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟರು. ಇವರಿಗೆ ನಿಲಯದ ಕಲಾವಿದರಾದ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್ ತಬ್ಲಾ ಸಾಥ್ ನೀಡಿದರು. ಬಸವರಾಜ್ ಹಿರೇಮಠ ಅವರು ಹಾರ್ಮೋನಿಯಂ ಸಾಥ್ ನೀಡಿದರು. ಸಾಜನ
ಸಾಜನ ಮೂರೆ ಕರ ಸಾಜನ ಮೂರೆ ಸಾಜನ ಮೋರೆ ಗರ साजन मोरे घर साजन मोरे घर आयो मोरे घर आयो साजन मोरे घर निधन बनी बम बम गा बग सन सन साजन मोरे घर मोरे घर साजन मोरे घर मोरे घर तन न देरे ना तदारे दारे दारे 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 तन न देरे ना दारे 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 तन न देरे ना तन न देरे ना दारे 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 ना देर दारे तुम दिर दारे देरे ना देरे ना तन न देरे ना दारे 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 तन न देरे ना
ದಾರೆ ದಾರೆ ರೇ ತನ ದರನ ತನ ದೆರನ ದೆರನ ತನನ 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 ದೇರೆ ದರ್ 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 ನ ದರ್ 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 ನ ದರ್ 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 ತನನ ದರ್ 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 ತನನ ಡಾಕ್ಟರ್ ಆನಂದ್ ಪಾಟೀಲ್ ಹಾಗೂ ಶರಣಬಸವ ಚೋಳಿನವರು 75ನೇ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ರಚಿಸಿದ ಆಶಯ ಗೀತೆಗಳನ್ನು ಸದಾಶಿವ ಪಾಟೀಲ್ ಹಾಗೂ ಡಾಕ್ಟರ್ ಶ್ರೀರಾಮ್ ಆರ್ ಕಾಸರ್ ಅವರು ಪ್ರಸ್ತುತಪಡಿಸಿದರು. ಸಂಭ್ರಮವಿದು ಸಂಭ್ರಮವಿದು ಸಂಭ್ರಮ 75ರದು ಸಂಭ್ರಮ. ಅವತರಿಸಿದೆ ಸಂಗೀತ ಗಂಗೆ, ಸಾಹಿತ್ಯದ ಝರಿ ಚಿಮ್ಮಿಹುದು. ಅವತರಿಸಿದ ಸಂಗೀತ ಗಂಗೆ, ಸಾಹಿತ್ಯದ ಝರಿ ಚಿಮ್ಮಿಹುದು. ಹಳ್ಳಿಗಾಡಿನ ಬಗೆ ಬಗೆ ಹಾಡಿಗೂ, ಹಳ್ಳಿಗಾಡಿನ ಬಗೆ ಬಗೆ ಹಾಡಿಗೂ ಹಳ್ಳವನೆ ಸಳ್ಳನೆ ಹರಿದಿಹುದು. ನಮ್ಮ ರೇಡಿಯೋ ಧ್ವನಿ ಮೊಳಗುವುದು. ಸಂಭ್ರಮವಿದು ಸಂಭ್ರಮವಿದು ಸಂಭ್ರಮ 75ರದು ಸಂಭ್ರಮ. ಸೇರಿತು ಕಲ 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 ಮರ ಮರರಾದೊಳಗಿಲ್ಲಿಯೂ. ಗಿಳಿವಿಂದೆ ಸೇರಿತು ಕಲ 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 ಮರ ಮರರಾದೊಳಗಿಲ್ಲಿಯೂ. ಕರಿಯ ಕಾಳಿಂಗ ಬಿಳಿಯ ಮಾಲಿಂಗ, ಕರಿಯ ಕಾಳಿಂಗ ಬಿಳಿಯ ಮಾನಿಂಗ, ಕರಿಯ ಕಾಳಿಂಗ ಬಿಳಿಯ ಮಾನಿಂಗ ಹೂಡಿಕೊಂಡು ಬಂದ ಬಂಡಿದು.
ನಮ್ಮ ರೇಡಿಯೋ ಧ್ವನಿ ಮೊಳಗಿಹುದು. ಸಂಭ್ರಮವಿದು ಸಂಭ್ರಮವಿದು ಸಂಭ್ರಮ, 75ರದು ಸಂಭ್ರಮ. ಕವಿಗಳದೇ ತವರೂರು ಈ ಊರು, ಧಾರವಾಡವೇ ಮಾತಾಡಿಹುದು. ಕವಿಗಳದೇ ತವರೂರು ಈ ಊರು, ಧಾರವಾಡವೇ ಮಾತಾಡಿಹುದು. ಅಂಬಿಕಾತನಯದತ್ತ ದನಿಯಿದು, ಹೇ ಅಂಬಿಕಾತನಯದತ್ತನ ದನಿಯಿದು. ಮನೆ ಮನಕ್ಕೂ ಮುಟ್ಟಿಹುದು ಮುಟ್ಟಿಹುದು. ನಮ್ಮ ರೇಡಿಯೋ ಧ್ವನಿ ಮೊಳಗಿಹುದು. ಸಂಭ್ರಮವಿದು 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 ಸಂಭ್ರಮ, 75ರದು ಸಂಭ್ರಮ. ರಾಜಗುರುವಿನ ಕೋಗಿಲೆ ಕಂಠ, ಗಂಗಕ್ಕನ ಗಂಧರ್ವರ ದನಿಯು. ರಾಜಗುರುವಿನ ಕೋಗಿಲೆ ಕಂಠ, ಗಂಗಕ್ಕನ ಗಂಧರ್ವರ ಧನಿಯು. ಅಕ್ಕನಾದನಿ ದನಿಯು ಮನೆ ಮನೆ ಹೊಕ್ಕಿತು, ಅಕ್ಕನಾದನಿ ದನಿ ಮನೆ ಮನೆಯೂ ಹೊಕ್ಕಿತು. ಮನಸೂರರ ಗಾನಗಾರುಡಿಯೊಳಗೆ. ನಂತರ ಕಾರ್ಯಕ್ರಮ ಅಧಿಕಾರಿ ಮಂಜುಳಾ ಪುರಾಣಿಕ್ ಅವರು ಎಲ್ಲರನ್ನ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಹುಗುಚ್ಛ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣಬಸವ ಚೋಳಿನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಆತ್ಮೀಯರೇ ಎಲ್ಲರೂ ನಮಸ್ಕಾರ. ಕೇಳಿದ್ರಲ್ಲ ಸಂಭ್ರಮ ಹಾಡು, ಅದು ನೋಡಿ ಆಕಾಶವಾಣಿಯ ಕಾರ್ಯಕ್ರಮಗಳು ಅಂದ್ರೆ ಎಷ್ಟು ವಿಶೇಷವಾಗಿರ್ತಾವೆ. ಸಾಹಿತ್ಯ ಕಾರ್ಯಕ್ರಮ ವಿದ್ಯಾರ್ಥಿ ಸಂಘದಲ್ಲಿ ನೀವು ನೋಡಬಹುದು, ಸಂಗೀತ ಕಾರ್ಯಕ್ರಮ ಸಂಗೀತ ಅಕಾಡೆಮಿಯವರು ಮಾಡ್ತಾರೆ, ರಂಗಭೂಮಿ ಕಾರ್ಯಕ್ರಮಗಳನ್ನ ರಂಗಭೂಮಿ ಅಕಾಡೆಮಿಯವರು ಮಾಡ್ತಾರೆ. ಆದ್ರೆ ಎಲ್ಲವೂ ಕಾರ್ಯಕ್ರಮಗಳು ಸಮ್ಮಿಳಿತವಾಗಿರುವಂತಹದ್ದು, ಜೊತೆಗೇನೆ ಒಂದು ವೈಚಾರಿಕ ಚಿಂತನೆಗಳು ವೈಚಾರಿಕ ಮಂಥನಗಳು ಆಗುವಂತಹ ಒಂದು ಸ್ಥಳ ಆಕಾಶವಾಣಿ. ಧಾರವಾಡದಲ್ಲಿ ಆ ಒಂದು ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ನಮ್ಮ ಸಾಂಸ್ಕೃತಿಕ ರಾಯಭಾರಿಯಾಗಿ ಇರುವಂತದ್ದು ನಮ್ಮ ಆಕಾಶವಾಣಿ. ಇವತ್ತು ಈ ಸಂಭ್ರಮ ನೋಡ್ತಾ ಇದ್ರೆ ಈ ತರ ಒಂದು ವೇದಿಕೆಯೊಳಗೆ ನೋಡಿ ನಮ್ಮ ಕಟ್ಟತೇವ ನಾವು ಕಟ್ಟತೇವ ಅಂತ ಹೇಳಿದಂತವ್ರು ಸತೀಶ್ ಕುಲಕರ್ಣಿಯವರು ಕರ್ನಾಟಕ ಏಕೀಕರಣ ಸಂದರ್ಭದೊಳಗಂತೂ ಬಹಳ ಚಂದ್ರಶೇಖರ್ ಪಾಟೀಲ್ ಜೊತೆ ಹೋರಾಡಿ ಇಡೀ ಕರ್ನಾಟಕವನ್ನು ಏಕೀಕರಣ ಮಾಡಬೇಕು ಅಂತ ಇಷ್ಟು ಚಂದ್ರ ಹೋರಾಡಿದ್ರು. ಆ ಹುರುಪು ಆ ಬಂಡಾಯದ ಧ್ವನಿ ಇವತ್ತು ಸಾಕಷ್ಟು ಬದಲಾವಣೆ ಕಾರಣ ಆಗಿದೆ, ಸಮಾಜದಲ್ಲಿ ಅಸಮಾನತೆಯನ್ನು ಹೋಗ್ಲಾಡಿಸಕ್ಕೆ ಕಾರಣ ಆಗಿದೆ. ಹಾಗೇನೆ ಡಾಕ್ಟರ್ ರಾಜೇಂದ್ರ ದೇಶಪಾಂಡೆ ಅವರು ಮತ್ತೆ ಪದ್ಮಶ್ರೀ ವೆಂಕಟೇಶ್ ಕುಮಾರ್ ಇವತ್ತು ಅವರ ಹಾಡನ್ನು ಕೇಳಿದವರಿಲ್ಲ. ಸುಶ್ರಾವಾದ ಕಂಚಿನ ಕಂಠದ ಸಿರಿ, ಸಾಂಸ್ಕೃತಿಕ ಸಿರಿ ಒಳಗೆ ನಮ್ಮ ಆಕಾಶವಾಣಿ 75 ವರ್ಷಗಳಿಂದ ಹೇಗೆ ಮಿಂಚ್ತಾ ಬಂದಿದೆ. ಜನವರಿ 8 ಅವಾಗ ಆರ್ ದಿವಾಕರ್ ಅವರು ಅದನ್ನು ಉದ್ಘಾಟನೆ ಮಾಡಬೇಕಾದ್ರೆ ಎಷ್ಟು ಸವಾಲುಗಳಿದ್ವು. ಆಲದ ಮರ ಒಂದೇ ಇತ್ತು, ಬೇರೆ ಏನು ಇದ್ದಿಲ್ಲ ಅವಾಗ. ಆದ್ರೂ ಕೂಡ ಭೀಮಸೇನ್ ಜೋಶಿ ಅವರು, ಕೃಷ್ಣ ಹಾನ್ಗಲ್ ಅವರು ಉದಯವಾಗಲಿ ಚಲೋ ಕನ್ನಡ ನಾಡು ಅಂತ ಹಾಡಿದ್ರು, ಒಂದೇ ಮಾತ್ರಂ ಹಾಡಿದ್ರು. ಅಂದ್ರೆ ಅಲ್ಲಿಂದ ಶುರುವಾದಂತಹ ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಡೀ ಒಂದು ತಾಯಿ ಸ್ಥಾನ ಇದ್ದಂಗೆ. ಯಾಕಂದ್ರೆ ನಮ್ಮ ಒಂದು ಶಿಕ್ಷಣ ಕಾಶೆ ಅಂತ ಹೇಳ್ತೀವಿ, ಅದಕ್ಕೆ ಕಾರಣ ಕರ್ನಾಟಕ ವಿದ್ಯಾವರ್ಧಕ ಸಂಘ. 1917ರಲ್ಲಿ ಕರ್ನಾಟಕ ಕಾಲೇಜ್ ಬಂತು, 1950ರಲ್ಲಿ ವಿಶ್ವವಿದ್ಯಾಲಯ ಶುರುವಾಯಿತು, ಆದ್ರೆ 56ರಲ್ಲಿ ಕಾರ್ಯಾರಂಭ ಮಾಡಿತು. ಎಲ್ಲವನ್ನು ನಾವು ಪ್ರತಿನಿಧಿಸುವಂತ ನಮ್ಮ ಜನಕ್ಕೆ ಮುಟ್ಟಬೇಕಲ್ಲ, ನಾವು ಆಕಾಶವಾಣಿ ಶುರುವಾಗಬೇಕು ಅಂತೇಳಿ ಹೋರಾಟ ಇತ್ತು. 1950 ಜನವರಿ 8ಕ್ಕೆ ಆರಂಭ ಆಯಿತು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸರ್ಕಾರಿ ರೇಡಿಯೋ ಇದು. ಹೀಗಾಗಿ ನಮ್ಮನ್ನು ನಾವು ಬೆನ್ನು ತಟ್ಕೊಳ್ಳಬೇಕಾಗಿದೆ. ಈ ಒಂದು ಆಕಾಶವಾಣಿ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಏನು ಆರಂಭ ಆಯ್ತಲ್ಲ, ಇಂದಿಗೂ ಕೂಡ ತನ್ನ ಹಸಿರನ್ನ
ಉಳಿಸಿಕೊಂಡಿದೆ. ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳು ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದೆ. ಇವತ್ತಿಗೂ ಕೂಡ ನಮಗೆ ಪ್ರತಿ ವಾರ 200 ಪತ್ರಗಳು ಬರ್ತಾ ಇವೆ. ಕರೆಗಳಿಗಂತೂ ಲೆಕ್ಕವೇ ಇಲ್ಲ. ಮೊದಲು 15-20 ಕಾರ್ಯಕ್ರಮ ಮಾಡ್ಲಿಕ್ಕೆ ಕಷ್ಟಪಡ್ತಾ ಇರುವಂತ ಕಾಲ ಈಗ ನಮಗೆ 100 ಮಾಡೋದು ಸರಳ ಆಗಿಬಿಟ್ಟಿದೆ. ಅಂದ್ರೆ ಅಂತ ಒಂದು ಆಕಾಶವಾಣಿ ಶಕ್ತಿ ಆಗಿದೆ. ನೀವು ಕೇಳುವರಿಗೆ ಗೊತ್ತಿಲ್ಲ, ನಮ್ಮ ಆಕಾಶವಾಣಿ ಧಾರವಾಡದ ಕಾರ್ಯಕ್ರಮ ಮಾಡೋರ ಸಂಖ್ಯೆ ಬಹಳ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಕೆಲವರು ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಒಂದು ಕಾರ್ಯಕ್ರಮಗಳ ಒಂದು ವೈಭವ ತುಂಬಾ ಉಳ್ಕೊಳ್ಳಿಕ್ಕೆ ಕಾರಣ ಅಂದ್ರೆ ನಮ್ಮ ಜೊತೆಗಿರುವಂತಹ ತಾತ್ಕಾಲಿಕ ಉದ್ಘೋಷಕರು ಹಾಗೂ ಪ್ರಸಾರ ಸಹಾಯಕರು. ನಾವು ಡಾಕ್ಟರ್ ಆನಂದ್ ಪಾಟೀಲ್ ಅವರು, ನಮ್ಮ ಸಿ ವಿ ಬೆಳಕಿ ಅವರು, ನಮ್ಮ ಸತೀಶ್ ಪರ್ವತಕರ್ ಅವರು, ಅವ್ರ ಗರಡಿಗಳು ಪಳಗಿದ್ದು ನಾವು. ನೀವು ಆಗ್ಲೇ ಸಂಭ್ರಮ ಹಾಡು ಕೇಳಿದ್ರಲ್ಲ, ಅದು ನಾನು ಬರೆದದ್ದಲ್ಲ, ಅದನ್ನ ಬರೆದವರು ಡಾಕ್ಟರ್ ಆನಂದ್ ಪಾಟೀಲ್ ಅವರು. ಆದ್ರೆ ಅಂತ ಒಂದು ಸುಶ್ರವಾದ ಒಂದು ಹಾಡನ್ನು ಕೊಟ್ಟವರು ಡಾಕ್ಟರ್ ಆನಂದ್ ಪಾಟೀಲ್. ಮೊದಲನೇದು ನಾನು ಬರ್ದೇನೆ, 2ನೇ ಹಾಡು ಎಂತ ಸಂಭ್ರಮವಾದ ಹಾಡನ್ನ ಅವರು ಬರೆದು ಕೊಟ್ಟರು. ಅಂದ್ರೆ ಅದರ ಅರ್ಥ ಇಲ್ಲಿ ಒಂದು ಅನುಭವ ನಮ್ಮನ್ನ ಹಂಗೆ ಗಟ್ಟಿಗೊಳಿಸ್ತದೆ. ಇದು ಒಂದು ಸೌಭಾಗ್ಯ ಅಂತಾನೆ ಹೇಳ್ತೀನಿ. ನಮ್ಮ ಕೆ ಅರುಣ್ ಪ್ರಭಾಕರ್ ಅವರು ಇದ್ದಾರೆ, ಬಹಳ ಸೌಮ್ಯ ಸ್ವಭಾವದ ಅಭಿಯಂತರವರು. DDC ಅವರು ಬಹಳ ದೊಡ್ಡ ಅಧಿಕಾರಿ ಆಗಿದ್ರು ಕೂಡ ನಮ್ಮ ಜೊತೆಗೆ ಬಹಳ ಕಕಲತೆಯಿಂದ, ಅಂದ್ರೆ ವಿಶೇಷವಾಗಿ ಒಳ್ಳೆ ಕಾರ್ಯಕ್ರಮ ಆಗಬೇಕು, ಧಾರವಾಡ ಒಂದು ಕನ್ನಡದ ಒಂದು ಸಾಂಸ್ಕೃತಿಕ ರಂಗಭೂಮಿ, ಧಾರವಾಡ ಆಕಾಶವಾಣಿ ಮಿಂಚಬೇಕು ಅಂತ ಹೇಳಿ ಸಾಕಷ್ಟು ಸಹಕಾರ ಮಾಡ್ತಾರೆ. ಅವರ ಒಂದು ಸಹಕಾರದಿಂದ ನಮಗೆ ಎಷ್ಟೆಲ್ಲ ತಾಂತ್ರಿಕ ವರ್ಗ ಇರ್ಬೋದು, ಆಡಳಿತ ವರ್ಗನೂ ಕೂಡ ಹಾಗೆ ಸಹಕಾರದಿಂದ ಒಂದು ಸಮ್ಮಿಳಿತವಾಗಿ ಹೋಗುವಂತದ್ದು. ಧಾರವಾಡದಲ್ಲಿ ಆಕಾಶವಾಣಿ ಆಡಳಿತ, ತಾಂತ್ರಿಕ ಹಾಗೂ ಮತ್ತು ಕಾರ್ಯಕ್ರಮ, ಆದ್ರೆ ಕಣ್ಣಿಗೆ ಕಾಣದೇನೆ ಎಲೆಮರೆ ಕಾಯಂತಿರುವಂತವ್ರು ಬಹಳ ಕೆಲಸ ಮಾಡ್ತಾರೆ ಇಲ್ಲಿ. ಹೀಗಾಗಿ ಈ ಒಂದು ಸಾಂಸ್ಕೃತಿಕ ಒಂದು ರಾಯಭಾರಿಯನ್ನು ಮುನ್ನಡೆಸುವಂತ ಜವಾಬ್ದಾರಿ ನಮ್ ಬಂದರೂ ಕೂಡ ನಮ್ಮ ಜೊತೆಗೆ ಸಾಕಷ್ಟು ಜನ ಇದ್ದಾರೆ. ರೇಡಿಯೋ ಯಾಕೆ ವಾಪಸ್ ಬಂದಿದೆ ಅಂದ್ರೆ, ಯೂಟ್ಯೂಬ್ ನಲ್ಲಿ ಹೋದ್ರೆ ಈ ತರ ಕಾರ್ಯಕ್ರಮಗಳ ವೈವಿಧ್ಯತೆ ನಿಮಗೆ ಸಿಗೋದಿಲ್ಲ. ನಾವೇ ಮತ್ತೆ ಯೂಟ್ಯೂಬ್ ಅಲ್ಲಿ ಬರ್ಬೇಕು. ನಾವು ಬಂದಿದ್ದೇವೆ, ಈಗ ನಮ್ಮ 3.5 ಲಕ್ಷ ವ್ಯೂವರ್ಸ್ ಇದ್ದಾರೆ, ವೀಕ್ಷಕರಿದ್ದಾರೆ ಆಗ್ಲೇ. ಅಂದ್ರೆ ಎಲ್ಲಿ ಹೋದ್ರೂ ಕೂಡ ಒಂದು ಪ್ರತಿಭೆಯನ್ನ ಹೆಕ್ಕೆ ತೆಗೆಯುವಂತದ್ದು ಮತ್ತು ಉತ್ತಮವಾದನ್ನ ತೋರಿಸುವಂತದ್ದು. ಹೀಗಾಗಿ ಆ ಸಂಭ್ರಮ ಮತ್ತೊಮ್ಮೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ನೀವು ಕೊಟ್ಟಿರುವಂತ ಪ್ರೀತಿಗೆ ನಾವು ಚಿರಋಣಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ನಮಸ್ಕಾರ. ಧಾರವಾಡ ಆಕಾಶವಾಣಿ ಅಮೃತ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಗಣ್ಯರಿಂದ ಉದ್ಘಾಟಿಸಲಾಯಿತು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖ್ಯ ಅತಿಥಿಗಳಾದ ಸಾಹಿತಿ ಸತೀಶ್ ಕುಲಕರ್ಣಿ ಅವರು ತಮ್ಮ ಭಾಷಣದಲ್ಲಿ ಕರ್ನಾಟಕ ವಿದ್ಯಾವರ ಸಂಘ, ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಮುರುಘಾ ಮಠ ಹಾಗೂ ಇಡೀ ಕರ್ನಾಟಕಕ್ಕೆ ಇವರೆಲ್ಲ ಪರಿಚಯ ಮಾಡಿಕೊಂಡದ್ದು ಆಕಾಶವಾಣಿ ಧಾರವಾಡ ಅಂತ. ಬಹುಶಃ ಇವು 4 ಕೇಂದ್ರಗಳು ಇರಲಿಲ್ಲ ಅಂತಂದ್ರೆ ಧಾರವಾಡಕ್ಕೆ ಸಾಂಸ್ಕೃತಿಕ ನಗರ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಕಾಶವಾಣಿಯಲ್ಲಿ ಬಹಳ ಅದ್ಭುತವಾದಂಥದ್ದು. ಬೇಂದ್ರೆಯವರು, ಗೋಕಾಕ್ ಅವರು, ಶ್ರೀರಂಗ ಅವರು, ಎಂತೆಂಥ ದಿಗ್ಗಜರು ಇಲ್ಲಿ ನಡೆದಾಡಿ ಹೋಗಿದ್ದಾರೆ ಅಂತ. ಹೀಗಾಗಿ ನಾವೆಲ್ಲ ಬರಬೇಕಾದ್ರೆ ನಮಗೆ ಬಹಳ ಒಂದು ಅಭಿಮಾನ, ಒಂದು ಸಂತೋಷ ಆಗ್ತದೆ ಅಂತಂದು. ಇದೊಂದು ಮೌನ ಸಂಧಾನ ಅಂತಿಕೊಂಡು ಆಕಾಶವಾಣಿ ಅಂದರೆ ಒಂದು ಮೌನ ಸಂಧಾನ ಅಂತಿಕೊಂಡು. ಮೌನ ಸಂಧಾನ ಅಂದರೆ ನಾವು ಮೌನದಲ್ಲೇ ಮಾತಾಡ್ತೇವೆ, ಅದರದ್ದು ಬೆಳಿಗ್ಗೆ ಮನೆ ಮನೆಗೆ ದನಿಯಾಗಿ, ಮನೆ ಮನೆಗೆ ಮನಕ್ಕೆ ಹೋಗಿ ಅದು ಮುಟ್ತದೆ ಅಂತಿಕೊಂಡು. ಆ ದನಿಯ ಹನಿಗಳೇನಿದಾವಲ್ಲ ಹೋಗಿ ಬಿಡ್ತಾವೆ ಅಂತಿಕೊಂಡು. ಬೆಳಿಗ್ಗೆ ಮಹಿಳೆಯರು, ವಿಶೇಷ ಗೃಹಿಣಿಯರು ಮತ್ತು ಇದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಕಾಶವಾಣಿ ಧಾರವಾಡ ಗುಂಟನ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಚಾ ಮಾಡ್ಬೇಕಂತೆ, ತಡಿ ಸುದ್ದಿ ಬಂತು, ದಿಲ್ಲಿ ನ್ಯೂಸ್ ಬಂತು, ಇಲ್ಲಿ ಬಂದ್ ಮಾಡೋಣ, ಇದು ಕೆಲಸ ಟೈಮ್ ಆಯ್ತು ನೋಡು ಅಂತಿಕೊಂಡು. ಅಂದರೆ ಅದ್ರ ಗುಂಟೆನೇ ಅವರು ಬೆಳೆಯುವಂಥದ್ದು ಅಂತಿಕೊಂಡು. ಈ ಮೌನ ಸಂಧಾನ ಏನಿದೆ ಅಲ್ಲ, ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಯಾರಿಗೂ ಗೊತ್ತಿಲ್ಲ ಅಂತಿಕೊಂಡು, ಏನೂ ಕಲ್ತವ್ರು, ಸುಸ್ಪಷ್ಟವಾದಂತಹ, ಮನಮುಟ್ಟುವಂತಹ, ಅದು ಯಾವುದೇ ಸಂಸ್ಕೃತ ಭಾಷೆಯಲ್ಲಿ, ಇಂಗ್ಲಿಷ್ ಡೈಲಾಗ್ ಇರಲಿ, ಕನ್ನಡದಲ್ಲಿ ಅಷ್ಟು ಚೆಂದಾಗಿ ಮಾತಾಡುವಂಥವ್ರು ಯಾವ ಕಲಾವಿದರು ಕೂಡ ನಮ್ಮಲ್ಲಿ ಇಲ್ಲ ಅಂತಿಕೊಂಡು. ಆದರೆ ಆಕಾಶವಾಣಿ ಧಾರವಾಡದಲ್ಲಿ ನಾವು ಕೇಳ್ತೇವಲ್ಲ, ಅಂಥ ಮರಿ ರಾಜ್ಕುಮಾರಿಯರು ಇವತ್ತೆಲ್ಲರೂ ಕುಡ್ಕೊಂಡು ಬರ್ತಿರ್ತಾರೆ ಅಂತಿಕೊಂಡು. ಅದಕ್ಕೆ ಕುವೆಂಪು ಅವರು ಬಾಗಿಲೋಡು ಕೈ ಮುಗಿದು ಒಳಗೆ ಬಾ ಯಾತ್ರಿಕೆನೆ ಬಹಳ ಪ್ರಸಿದ್ಧವಾದಂಥದ್ದು ಪದ್ಯ ಇದು. ಆ ಪದ್ಯದಲ್ಲಿ ಒಂದು ಸಾಲು ಬರ್ತದೆ, ಏನಂತಂದರೆ, ಮೂರ್ಛೆಯಲ್ಲಿ ಮೈ ಮರೆತು ಮೂಕವಾಗಿದೆ ಕಾಲವಿಲ್ಲಿ ಅಂತಕೊಳ್ಳುತ್ತೆ. ಮೂರ್ಛೆಯಲ್ಲಿ ಮೈ ಮರೆತು ಮೂಕವಾಗಿದೆ ಕಾಲ ಇಲ್ಲಿ ಅಂತಂದರೆ ಬಹುಶಃ ಇಲ್ಲಿ ಬಂದಾಗಿಲ್ಲ ತಣ್ಣನ ಒಂದು ಅನುಭವವನ್ನು ನಾವು ಅನುಭವಿಸ್ತಿದ್ದಾರೆ ಅಂದ್ಕೊಂಡು. ಪ್ರಜಾವಾಣಿಯವರು ನನಗೊಂದು ಸಂದರ್ಶನವನ್ನು ಮಾಡಿಸಿದ್ರು ಅಂದ್ಕೊಂಡು. ಏನು ನಿಮಗೆ ಅನಿಷ್ಟು ಟೆಲಿಫೋನ್ನಲ್ಲೇ ಸಂದರ್ಶನ ಮಾಡಿದಂಥವ್ರು ಅಂದ್ಕೊಂಡು. ನಿಮಗೆ ಆಕಾಶವಾಣಿ ಇದಾಗಿದೆ ಸಂದರ್ಭದಲ್ಲಿ ಯಾವುದೋ ಒಂದು ಸಂದರ್ಭನ ಇಟ್ಕೊಂಡು ಆಕಾಶವಾಣಿ ಅನುಭವ ಹೇಳ್ರಿ ಅಲ್ಲಿ ಹೋದಾಗಂತೆ. ಇಲ್ಲ, ನನಗೆ ಆಪರೇಷನ್ ಥಿಯೇಟ್ರಿಗೆ ಹೋದಂಗೆ ಅನಿಸ್ತೈತಿ ಅಲ್ಲಿ ಹೋದಾಗ ಅಲ್ಲ ಅಂತ. ಅಂದರೆ ಅಷ್ಟು ಕಾಮ್ ಆ್ಯಂಡ್ ಕ್ವೈಟ್ ಅಂತಕೊಂಡು ಇರ್ತದೆ ಅಂದ್ಕೊಂಡು. ಇಂಥ ಒಂದು ಅನೇಕ ನೆನಪುಗಳನ್ನು ನಾವು ಇಟ್ಟುಕೊಂಡಿದ್ದೇವೆ ಅಂದ್ಕೊಂಡು. ಶುದ್ಧ ಮತ್ತು ಪರಿಶುದ್ಧವಾದಂಥ ಭಾಷೆಯನ್ನು ಬಳಕೊಂಡು ಇಂಥ ಒಂದು ಸಂದರ್ಭದಲ್ಲಿ ಆಕಾಶವಾಣಿಗೆ 75 ಆದ ಸಂದರ್ಭದಲ್ಲಿ ಬಹುಶಃ ನಾನು ಪಾಲ್ಗೊಳ್ಳೋದು ಇದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು ಮಾತನಾಡುತ್ತಾ,
ಸಂಸ್ಥೆಗಳನ್ನು ಯಾವಾಗ ಬೆಳೀತವೆ, ಮೊದಲನೇ ವರ್ಷ ಬಹಳ ಸಣ್ಣದಿರ್ತದೆ, ಮುಂದೆ ಬೆಳೆದಂಗೆ ಸ್ಟ್ರಾಂಗ್ ಆಗುತ್ತೆ. ಇವತ್ತು ಆಕಾಶವಾಣಿಗೆ 75 ವರ್ಷ, ವೆರಿ ಸ್ಟ್ರಾಂಗ್ ಆಕಾಶವಾಣಿ. ಇದನ್ನ ಶತಮಾನೋತ್ಸವಕ್ಕೆ ಮುಂದೆ ಹೋಗ್ತಾ ಇರ್ತದೆ ನನಗೆ ಗೊತ್ತಿದೆ. ಇದಕ್ಕೆ ಒಂದು ಭವ್ಯ ಇತಿಹಾಸ ಇದೆ. ನನಗೆ ತಿಳಿದ ಮಟ್ಟಿಗೆ 1950 ಜನವರಿ 8ರಂದು ಇದರ ಸ್ಥಾಪನೆ ಆಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಅನೇಕ ಆಕಾಶವಾಣಿಗಳು ಕರ್ನಾಟಕದಲ್ಲಿ ಇರಲಿಲ್ಲ, ಬೆಂಗಳೂರಿನೂ ಇರಲಿಲ್ಲ. ಪ್ರಪ್ರಥಮವಾಗಿ ನಮ್ಮ ಆಕಾಶವಾಣಿ ಧಾರವಾಡ ಅಂತ ನನಗೆ ಅನಿಸ್ತದೆ. ಸೊ ವಿ ಆರ್ ದ ಲೀಡರ್ಸ್ ಆಫ್ ಆಕಾಶವಾಣಿ ಇನ್ ಕರ್ನಾಟಕ ಅಟ್ ಲೀಸ್ಟ್. ಈ ಆಕಾಶವಾಣಿ ಹೆಸರು ಹೆಂಗ್ ಬಂತಂದ್ರೆ ಅಶರೀರವಾಣಿ. ನಾವೆಲ್ಲ ಮೈಥಾಲಜಿಕಲ್ ಎಲ್ಲಿಂದೋ ಆವಾಜ್ ಬರ್ತದೆ, ದೇವರು ಏನಿಂದ ಬರ್ತದೆ, ಹಾಗೆ ಅಶರೀರವಾಣಿ. ಈ ಆಕಾಶವಾಣಿ ಹೆಸರನ್ನು ಕೊಟ್ಟಿದ್ದ ನಮೂದಿಸಿದವರು ಅಥವಾ ಸಜೆಸ್ಟ್ ಮಾಡಿದವರು ನರೇಂದ್ರ ಶರ್ಮಾನ್, ಇವರು ಕವಿಗಳು. ಇದನ್ನ ಸಜೆಸ್ಟ್ ಮಾಡಿದ ಆಕಾಶವಾಣಿ ಇಡ್ರಿ ಅಂತ, ಅದನ್ನ ಒಪ್ಪಿಕೊಂಡು ಆಕಾಶವಾಣಿ ಆಯ್ತು. ಅಲ್ಲಿ ಆಕಾಶವಾಣಿ ಭವನ ಆಯ್ತು ದಿಲ್ಲಿಯಲ್ಲಿ. ಈ ಆಕಾಶವಾಣಿ ಬಗ್ಗೆ ರವೀಂದ್ರನಾಥ್ ಟ್ಯಾಗರ್ ಅವರು ಒಂದು ಆಕಾಶವಾಣಿ ಬಗ್ಗೆ ಒಂದು ಕವನ ಬರೆದಿದ್ರು. ಅದು ಡ್ಯೂರಿಂಗ್ ದ ಲಾಂಚ್ ಆಫ್ ಶಾರ್ಟ್ ವೇವ್ ಸ್ಟೇಷನ್ ಆಫ್ ಕಲ್ಕತ್ತಾ, ದಟ್ ಈಸ್ ದ ಬಿಗಿನಿಂಗ್ ಆಫ್ ಆಕಾಶವಾಣಿ ಇನ್ ಇಂಡಿಯಾ ಅಂತ ಹೇಳಬಯಸ್ತೇನೆ. ನಮ್ಮ ಧಾರವಾಡದ ಆಕಾಶವಾಣಿ ತನ್ನದೇ ಆದ ವರ್ಚಸ್ಸಿದೆ. ಈಗಿನ ಕಾಲದಾಗ ನಿಮ್ಗೆ ಗೊತ್ತಿದೆ, ದೇರ್ ಇಸ್ ಆನ್ಸ್ಲಾಟ್ ಆಫ್ ಟಿವಿ, ಮೊಬೈಲ್, ಸೋಷಿಯಲ್ ಮೀಡಿಯಾ ಇವಿಷ್ಟು ಹಬ್ಬಿಕೊಂಡು ಬಿಟ್ಟಾವಲ್ಲ. ಇಷ್ಟಾಗಿಯೂ ಸಹಿತವಾಗಿ ನಮ್ಮ ಆಕಾಶವಾಣಿ ಇನ್ನೂ ಸುಸ್ಥಿತಿಯಲ್ಲಿದೆ, ಜನ ಕೇಳ್ತಾರೆ. ನೀವು ಟ್ರ್ಯಾಕ್ಟರ್ನಾಗ ನೋಡ್ರಿ, ಟ್ರ್ಯಾಕ್ಟರ್ನಾಗ ಬಾಕಿ ಏನು ನೋಡೋದಿಲ್ಲ, ಟ್ರ್ಯಾಕ್ಟರ್ನ ಹೊಡೆಯುವ ಮನುಷ್ಯ ಆಕಾಶವಾಣಿದ ಹಚ್ಚಿರ್ತಾನೆ, FM ಹಚ್ಚಿರ್ತಾನೆ. ನನ್ನ ಡ್ರೈವರು ನನಗೆ ಹೇಳ್ತಾನೆ, ಸರ್ ನಿಮ್ಮ ಭಾಷಣ ಕೇಳಿದ್ರಿ, ಎಲ್ಲಿ ಕೇಳಿದೋ ಅಂತ. ಅಲ್ಲಿ ನಾನು ಕಾರ್ನಾಗ ಕೂತಿದ್ದಲ್ರಿ, FM ಕೇಳ್ತೇನೆ. ಸೊ ಎವ್ರಿವೇರ್ ಅಂದ್ರೆ ಇಟ್ ಈಸ್ ವೆರಿ ಗುಡ್. ನಮ್ಮ ಆಕಾಶವಾಣಿಯ ಮುಂಜಾನೆ ಸುಗಮ ಸಂಗೀತ ಕೇಳಿದರೆ ಏನಿರ್ತದೆ, ಇಡೀ ದಿವಸ ಒಳ್ಳೇದಾಗ್ತದೆ. ಅದೇ ರೀತಿ ಕೆಲವು ಒಳ್ಳೆ ವಿಚಾರಗಳನ್ನ ಅರ್ಲಿ ಮಾರ್ನಿಂಗ್ ಬಿತ್ತರಿಸ್ತಾರೆ, ಅದರಿಂದ ಒಳ್ಳೆಯ ಇದು ಆಗ್ತದೆ ಅಂತ ಹೇಳಬಯಸ್ತೇನೆ. ಅದೇ ರೀತಿ ಆಕಾಶವಾಣಿಯಲ್ಲಿ ನಿಮಗೆ ನ್ಯೂಸ್ ಬೇಕು, ವಾರ್ತೆಗಳು, ನಿಮಗೆ ಟಾಕ್ ಶೋ ಬೇಕು, ಸಿಗ್ತದೆ. ಮ್ಯೂಸಿಕ್, ಸಂಗೀತ ಬೇಕು, ಸಿಗ್ತದೆ. ಕೃಷಿ ಬೇಕು, ಕೃಷಿ ದೇವರಿಗೆ ಕೃಷಿ ಸಿಗ್ತದೆ. ನಮ್ಮ ಮಕ್ಕಳ ಬಗ್ಗೆ ಬೇಕಾದ್ರೆ ಮಕ್ಕಳ ಕಾರ್ಯಕ್ರಮ ಸಿಗ್ತದೆ. ಶಿಕ್ಷಣ ಬಗ್ಗೆ ಶಿಕ್ಷಣ ಸಿಗ್ತದೆ. ಅದೇ ರೀತಿ ಕ್ರೀಡೆ ಹಾಗೂ ತಂತ್ರಜ್ಞಾನ, ನಿಮಗೆ ಏನ್ ಬೇಕು ಅದನ್ನು ಟ್ಯೂನ್ ಮಾಡಿದ್ರೆ ನಿಮಗೆ ಸಿಗ್ತದೆ. ದಟ್ ಈಸ್ ದ ಬ್ಯೂಟಿ ಆಫ್ ನಮ್ಮ ಆಕಾಶವಾಣಿ ಅಂತ ಹೇಳಬಯಸ್ತದೆ. ಅನೇಕರ ಬೆಳವಣಿಗೆಗೆ ಈ ಆಕಾಶವಾಣಿ ಪೂರಕವಾಗಿದೆ ಅಂತ ಹೇಳಬಯಸ್ತೇನೆ. ಭಾರಿ ಖುಷಿಯಿಂದ ಹೇಳ್ತಾರೆ, ಐ ಆಮ್ ದ ಗ್ರೇಡ್ 1 ಆರ್ಟಿಸ್ಟ್ ಆಫ್ ದಿಸ್ ಒನ್, ದಟ್ ಇಸ್ ಮೋಸ್ಟ್. ಇದು ಆಕಾಶವಾಣಿಯ ಹಿರಿಮೆ ಬಗ್ಗೆ ಹೇಳ್ಬೇಕು. ಗಿರಿಮೆ ಬಗ್ಗೆ ಹೇಳ್ಬೇಕಂದ್ರೆ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಇವ್ರು ಸಿಕ್ಕವರೆಲ್ಲ ನಮ್ಮ ಆಕಾಶವಾಣಿಗೆ ಸಂಬಂಧಪಟ್ಟವರು. ದ ನಂಬರ್ ಆಫ್ ಪೀಪಲ್ ಹೂ ಹ್ಯಾವ್ ಅಚೀವ್ಡ್ ದಿಸ್ ಎಮಿನೆನ್ಸ್ ಆರ್ ಫ್ರಮ್ ಧಾರವಾಡ, ದೇ ಆರ್ ಕನೆಕ್ಟೆಡ್ ಟು ಆಕಾಶವಾಣಿ ಅಂತ ಹೇಳಬಯಸ್ತೇನೆ. ನಮ್ಮ ಭೀಮಸೇನ್ ಜೋಶಿಯವರಾಗಲಿ, ಮಲ್ಲಿಕಾರ್ಜುನ ಮನ್ಸೂರ್ ಆಗಲಿ, ಗಂಗೂಬಾಯಿ ಹಾನಗಲ್ರಾಗಲಿ, ಬಸವರಾಜ್ ರಾಜಗುರು ಆಗಲಿ, ಕುಮಾರ್ ಗಂಧರ್ವ ಆಗಲಿ, ಪುಟ್ಟರಾಜ್ ಗವೈಗಳಾಗಲಿ, ವೆಂಕಟೇಶ್ ಕುಮಾರ್ ಅವರಾಗಲಿ, ಇಂಥ ದಿಗ್ಗಜರು ನಮ್ಮ ಆಕಾಶವಾಣಿ ಕೂಡ ಸಂಬಂಧವನ್ನು ಬೆಳೆಸಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾದ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಮಾತನಾಡುತ್ತಾ, ಇಲ್ಲಿ ಆಕಾಶವಾಣಿ ಧಾರವಾಡದೊಳಗೆ ಬಿತ್ತರಗೊಂಡಂಗ ಇಡೀ ದೇಶದೊಳಗೆ 2-3, ಒಂದು ಆಕಾಶವಾಣಿ ಧಾರವಾಡ, ಒಂದು ಪುಣೆ, ಮತ್ತೊಂದು ಕಲ್ಕತ್ತಾ. ಈ 3 ಆಕಾಶವಾಣಿಗಳು ಮಾತ್ರ ಶಾಸ್ತ್ರೀಯ ಸಂಗೀತಕ್ಕೆ ಮಹತ್ವ ಕೊಟ್ಟಿದ್ವು. ಅದಾವು ಎಲ್ಲರಿಗೂ ಗೊತ್ತದ ಇವತ್ತಿನವರೆಗೂ. ಅಂಥ ಆಕಾಶವಾಣಿ ಧಾರವಾಡ. ಇಲ್ಲಿ ಏನಾಗ್ತದೆ, ಒಂದು ನಾನು ಸಂಗೀತಗಾರನಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಂದ್ರೆ, ಸಂಗೀತಗಾರರು ಇಲ್ಲಿ ಧಾರವಾಡ ಆಕಾಶವಾಣಿ ಒಳಗೆ ಬರ್ತಕ್ಕಂಥ ಸಂಗೀತದ ರೆಕಾರ್ಡ್ ದೊಡ್ಡ ದೊಡ್ಡವರು ಏನು ಹಾಡ್ಯಾರ ಅವನು ಕೇಳಿನ ಎಷ್ಟೋ ಜನ ಸುಧಾರಣೆಗೊಂಡರ ಸಂಗೀತಗಾರ. ವಾದನಗಳು, ಸಿತಾರ್ ಮತ್ತು ತಬಲಾ ಅವೇನೇ ಇರಲಿ, ಅವನ್ನೆಲ್ಲ ಹಿರಿಯರು ನುಡಿಸಿದಂಥ ವಾದ್ಯಗಳನ್ನು ಕೇಳಿ ಹೌದಪ್ಪ ಇದು ಸರಿ ಅದ, ಹೀಗೆ ನಾವು ಕಲಿಬೇಕು, ಹೀಗೆ ನಾವು ನುಡಿಸಬೇಕು, ಹೀಗೆ ನಾವು ಹಾಡಬೇಕು ಅಂತ ಹೇಳಿ ಕಲಿತು ಗುರುಗಳ ಮುಖವಾಗಿ ದೊಡ್ಡವರಾದವರು ಆಕಾಶವಾಣಿ ಧಾರವಾಡದಿಂದ ಬಹಳಷ್ಟು ಜನ ಬೆಳೆದರೆ. ಅದಕ್ಕೆ ನಮ್ಮ ಆಕಾಶವಾಣಿ ಧಾರವಾಡ ಬಹಳ ಮುಖ್ಯ ಕಾರಣ ಅಂತ ನನ್ನ ಅನಿಸಿಕೆ ಇದೆ. ಇಲ್ಲಿಯ ಸಿಬ್ಬಂದಿ ಎಲ್ಲಾ ವಿಷಯದೊಳಗೆ, ಯಾಕಂದ್ರೆ ಆ ಸಿಬ್ಬಂದಿ ಅಷ್ಟು ಚಲೋ ಕೆಲಸ ಮಾಡ್ತಾರಂತ ಹೇಳಿ ಇವತ್ತಿನವರೆಗೂ ಆಕಾಶವಾಣಿ ನಡೆದದ. ಕಾಯಕವೇ ಕೈಲಾಸ, ಅದನ್ನ ನಮ್ಮ ಆಕಾಶವಾಣಿ ಸಿಬ್ಬಂದಿಯವರು ಇವತ್ತಿನವರೆಗೂ ಅದನ್ನು ನಂಬಿ ನಡ್ಕೊಂಡು ಬಂದಾರೆ. ಅದಕ್ಕೆ ಅಧಿಕಾರಿಗಳು ಸಹಕಾರನೂ ಅದ. ಅವೆಲ್ಲರೂ ಕೂಡಿ ಮಾಡ್ಯಾರಂತ ಹೇಳಿ ಈ ಕಾರ್ಯಕ್ರಮಗಳು ಚಲೋ ಆಕ್ಕವು. ಅವ್ರು ಮಾಡಿದ ಕಾರ್ಯಕ್ರಮಕ್ಕೂ ಒಂದು ಸಮಾಧಾನ. 100ನೇ ವರ್ಷಕ್ಕೂ ಹಿಂಗ ಕಾರ್ಯಕ್ರಮ ಆಗಲಿ, ಬೆಳಿಲಿ. ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಎಲ್ಲಾ ವಿಷಯದೊಳಗೆ ಆಕಾಶವಾಣಿ ಎಲ್ಲರಿಗೂ ಇನ್ನೂ ಹೆಚ್ಚಿನ ಮಾಹಿತಿ ಮಾಡಿಕೊಡುವಲ್ಲಿ ಅದಕ್ಕೆ ಶ್ರಮಿಸಲಿ. ನಮ್ಮ ಆಕಾಶವಾಣಿ ಕಾಯಂ ಕೇಳುಗರಾದ ಭಾಗ್ಯವತಿ ಮರಗಾಲ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಎಲ್ಲಾ ಕಾರ್ಯಕ್ರಮವನ್ನು ತಪ್ಪದ ಕೇಳ್ತೇವೆ ನಾವು. ಆಮೇಲೆ ನಮ್ಗೆ ಆಕಾಶವಾಣಿ ಅಂದ್ರನ ಬೇರೆ ಎಲ್ಲದಕ್ಕಿಂತ ಹೆಚ್ಚು ಸಂಗಾತಿ ಅಂತ ಹೇಳ್ಬಹುದು ನಾವು ಅದನ್ನ. ಮತ್ತೋರ್ವ ಆಕಾಶವಾಣಿ ಕೇಳುಗರಾದ ರಾಜಶೇಖರ್ ಟೊಂಗಳೆ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ಅಭಿಲಾಷಾ ಕಾರ್ಯಕ್ರಮ
ಅಂದ್ರೆ ಪತ್ರ ಬರೆದು ನಮಗೆ ಬೇಕಾಗಿದ್ದ ಹಾಡು ಹಚ್ತಿದ್ರು. ಆಮೇಲೆ ಅದೇ ರೀತಿ ಮಧುವಂತಿ ಕಾರ್ಯಕ್ರಮ, ಇವೆಲ್ಲ ಕಾರ್ಯಕ್ರಮ ಕೇಳ್ಕೊಂತ ನಾನು ಬೆಳೆದೇನೆ. ಸುಮಾರು 60 ವರ್ಷದಿಂದ ನಾನು ರೇಡಿಯೋ ಕೇಳ್ಕೊತ ಬಂದೇನೆ. ಇವತ್ತಿನ ತನಕನೂ ನಾನು ರೇಡಿಯೋನ ಕೇಳ್ತೇನೆ ಹೊರತು ಫೇಸ್ಬುಕ್ಕು ವಾಟ್ಸಪ್ ಒಳಗೆ ಇಲ್ಲ. ರೇಡಿಯೋ ಕೇಳೋದು ಒಂದು ಮಜಾ. ಆಮ್ಯಾಗೆ ಇಲ್ಲಿ ಇದು 75ನೇ ಬರ್ತ್ಡೇ ಅಂತಂದ್ರೆ ಇಲ್ಲೆಲ್ಲ ಬರೋ ಬಹುತೇಕೆಲ್ಲ 70+ ಅದಾವ ಇಲ್ಲೆಲ್ಲ. ಆ್ಯಕ್ಚುಲಿ ಹುಬ್ಳಿಯಿಂದ ಓಡ್ಬಳಿಂದ ಬಂದೇನೆ. ಆ್ಯಕ್ಚುಲಿ ಇಲ್ಲಿ ಬಂದದ್ದು 3:30 ಆಗಿತ್ತು ರೀ. ಮುಂದೆ ಹೋಗಿ ಕುಂದ್ರೂ ನನಗೆ ಲಘು ನಂಬರ್ ಇರ್ತೈತೆ, ಮಾತಾಡಕ್ಕೆ ಬರ್ತೈತೆ ಅಂತೇಳಿ. ಆಮೇಲೆ ಇನ್ನೂ ಒಂದಂತಂದ್ರೆ ಈ ರೇಡಿಯೋದೊಳಗೆ ಬರೀ ಅವ್ರ ಧ್ವನಿ ಕೇಳ್ತೇವೆ ನಾವು. ಟಿ ವಿ ಒಳಗೆ ಅನೌನ್ಸರು ಮತ್ತು ಎಲ್ಲ ನ್ಯೂಸ್ ರೀಡರ್ ಎಲ್ಲ ನಾವು ನೋಡ್ತೇವೆ. ಆದ್ರೆ ಈ ರೇಡಿಯೋದೊಳಗೆ ಇದ್ದವ್ರು ಈ ಉದ್ಘೋಷಕರು ಹೆಂಗಿರ್ತಾರೆ, ಇವತ್ತು ನಮಗೊಂದು ಅವಕಾಶ ಸಿಕ್ತು. ಉದ್ಘೋಷಕರು ಹೆಂಗಿರ್ತಾರೆ ಅದನ್ನು ನೋಡೋಕೆ ಒಂದು ಅವಕಾಶ ಸಿಕ್ತು. ಇದು 75ನೇ ವರ್ಷ ಐತಲ್ಲ, ಇದು ಸೆಂಚುರಿ ಹೊಡಿಬೇಕಿದೆ, ಸೆಂಚುರಿ ಹೊಡಿಬೇಕಿದೆ. ಆಕಾಶವಾಣಿ ಧಾರವಾಡ ಸೆಂಚುರಿ ಹೊಡಿಬೇಕು. ಆ ಒಂದು ಫಂಕ್ಷನ್ ಇದೇ ರೀತಿ ಇದಕ್ಕಿಂತ ಚಂದ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನಗೆ ಅವಕಾಶ ಮಾಡಿಕೊಟ್ರು. ತುಂಬ ಸಂತೋಷ ಆಗಿದೆ. ಈ ರೇಡಿಯೋ ಇದೇನೈತಲ್ಲ ಇದು ನಮ್ಮ ಜೊತೆಗೇನೆ ಇರ್ತೈತಿ. ನನ್ನ ತಿಳುವಳಿಕೆ ಬಂದಾಗಿಂದ ನಾನು ರೇಡಿಯೋ ಕೇಳ್ತಾ ಇದ್ದೀನಿ. ಇವತ್ತು ನಾನು ಕೇಳ್ತೀನಿ. ಟುಡೇ ಆಲ್ಸೋ ಐ ಲಿಸನ್ ಟು ರೇಡಿಯೋ. ರೇಡಿಯೋದೊಳಗೆ ಕೇಳುವಂಥ ಮಾಹಿತಿ ಬೇರೆ ಇದರೊಳಗೂ ಸಿಗುವುದಿಲ್ಲ. ಇನ್ನೋರ್ವ ಕೇಳುಗರಾದ ಶ್ರೀಶೈಲ್ ತೇಲಿ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು, ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಅಂತ ಈ ಆಕಾಶವಾಣಿ ಧಾರವಾಡ ಕೇಂದ್ರದ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಒಂದು ಕ್ಷಣಗಣನೆಯನ್ನು ನೋಡ್ಲಿಕ್ಕೆ ಅಂತ ನಾನು ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಬಂದಿನಿ. ಒಂದ ಮಾತಿನಲ್ಲಿ ಹೇಳ್ಬೇಕಂದ್ರ, ಶಾಲೆಗಳು ಇರ್ತಕ್ಕಂಥ ಎಷ್ಟೋ ಒಂದು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಅದಾವು, ಯೂನಿವರ್ಸಿಟಿ ಅದಾವು. ಆದ್ರ ಆಕಾಶವಾಣಿ ಅಂತ ಯೂನಿವರ್ಸಿಟಿ ನಮ್ಮ ಇಂಡಿಯಾದಾಗ ಇನ್ನೂವರೆಗೆ ಯಾವ ಹುಟ್ಟಂಗಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಅಷ್ಟೊಂದು ಜ್ಞಾನಾರ್ಜನೆಯನ್ನ, ನಿಖರವಾದ ಮಾಹಿತಿಯನ್ನ, ಆಮೇಲೆ ಎಷ್ಟೋ ಕೇಳುಗರಿಗೆ ತಲುಪಿರ್ತಕ್ಕಂಥ ಕಾರ್ಯಕ್ರಮ. ಹೆಚ್ಚು ಕಡಿಮೆ ಆಕಾಶವಾಣಿ ಕೇಳೋದು ಕಡಿಮೆ ಐತೆ ಹೇಳ್ಯಾರು. ಆದ್ರೆ ನನ್ನ ಅಂದಾಜ್ ಪ್ರಕಾರ ನಾವು ಆಕಾಶವಾಣಿ ಕೇಳುವವರಿಗಾಗಿ ಒಂದು ವಿಶೇಷ ಮಾಹಿತಿ ಹಂಚ್ಕೋತೀನಿ ರೀ. ನಮ್ಮ ಧಾರವಾಡ ಆಕಾಶವಾಣಿ ನಮ್ಮ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಸುಮಾರು ಹೊರದೇಶ ಆಯ್ತು, ಭಾರತ ಆಯ್ತು, ನಮ್ಮ ಕರ್ನಾಟಕ ಆಯ್ತು, 4.5 ಕೋಟಿ ಜನಸಂಖ್ಯೆ ಕೇಳ್ತಕ್ಕಂಥ ನಮ್ಮ ಕರ್ನಾಟಕದ ಏಕೈಕ ವಾಹಿನಿ ಅಂದ್ರೆ ನಮ್ಮ ಆಕಾಶವಾಣಿ, ಧಾರವಾಡ ಆಕಾಶವಾಣಿ ಒಂದೇ ಐತ್ರಿ. ಬೇರೆ ಆಕಾಶವಾಣಿ ಎಷ್ಟೋ FM ಕೇಂದ್ರಗಳು ಬಂದು ಕೂಡ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಧಾರವಾಡ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಹಿಂದೂಗಲಿಕ್ಕೆ ಕಾರ್ಯಕ್ರಮ ಸಾಧ್ಯನಾಗಿಲ್ಲ. ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾರ. ವಚನಾಮೃತ ಕಾರ್ಯಕ್ರಮ ಆಗಲಿ, ಸುಬೋಧ ಸಮಾಲೋಚನಾ ಕಾರ್ಯಕ್ರಮ ಆಗಲಿ, ಪ್ರತಿಯೊಬ್ಬರು ಆ ಕಾರ್ಯಕ್ರಮಗಳನ್ನ ಕೇಳಿ ಬಹಳ ಒಂದು ಮಾರ್ಮಿಕವಾದ ಕಾರ್ಯಕ್ರಮ, ಬಹಳಷ್ಟು ತಿಳುವಳಿಕೆ ಬರ್ತದ. ಆಮೇಲೆ ಸುನೀತಿ ಪತ್ರ ಅಂತ ನಾಟಕ ಕಾರ್ಯಕ್ರಮ, ನಮ್ಮ ನಿಲಯದ ಎಲ್ಲಾ ಕಲಾವಿದರು ಅದನ್ನ ನಾಟಕ ರೂಪದಲ್ಲಿ ಪ್ರಸ್ತುತಪಡಿಸ್ತಾರ. ನಮ್ಮ ನಿಲಯದ ಎಲ್ಲಾ ನಿರೂಪಕರು ಕೂಡ ಬಹಳ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಕೊಡ್ತಾರ. ನೀವು ಯಾವ ಶಾಲೆಗೆ ಹೋಗೋದು ಅವಶ್ಯಕತೆ ಇಲ್ಲ, ಯಾವ ಯೂನಿವರ್ಸಿಟಿ ಡಿಗ್ರಿ ಮಾಡೋದು ಅವಶ್ಯಕತೆ ಇಲ್ಲ. ನನಗೆ ಅನಿಸಿದ ಮಟ್ಟಿಗೆ ಆಕಾಶವಾಣಿ ಯಾರು ಕರೆಕ್ಟ್ ಕೇಳ್ತಾರಲ್ಲ, ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಕೊಟ್ಟಂಗ ನನಗೆ ಒಂದು ಹೆಮ್ಮೆ ಐತಿ. ನಮಸ್ಕಾರ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ಕೇಳುಗರಾದ ವಿಜಯಕುಮಾರ್ ಗಿಡ್ನವರ್ ಅವರು ತಮ್ಮ ಅಭಿಮಾನದ ನುಡಿಗಳನ್ನು ನುಡಿದದ್ದು ಹೀಗೆ. ಇಲ್ಲಿ ಗಿಳಿವಿಂಡು ಕಾರ್ಯಕ್ರಮ ಭಾಳ ಹೆಸರು ಮಾಡ್ತಿತ್ತು. ನನಗೂ ಒಂದು ಅವಕಾಶ ಕಲ್ಪಿಸಿಕೊಟ್ರು. ಗಿಳಿವಿಂಡು ಕಾರ್ಯಕ್ರಮದೊಳಗೆ ನಾನು ಭಾಗಿಯಾಗಿದ್ದೆ. ಆನಂತರ ಇದರ ನಂಟು ನನಗೆ ಹೆಂಗಾಯ್ತಂದ್ರೆ, ಇಲ್ಲಿವರೆಗೆ ನಾನು 350ರಷ್ಟು ಆಕಾಶವಾಣಿ ಸಂದರ್ಶನಗಳನ್ನು ಕೊಟ್ಟೀನಿ ಕೃಷಿ ರಂಗದೊಳಗೆ. ನಾನು ಕೃಷಿ ಪದವೀಧರ, ಕೃಷಿ ಪ್ರಾಧ್ಯಾಪಕನಾಗಿ ನಿವೃತ್ತಿ ಆಗೋಕ್ಕಿಂತ ಮುಂಚೆ ಇದೊಂದು ನಮ್ಮ ಸಿಲೆಬಸ್ನೊಳಗೆ ಆಕಾಶವಾಣಿ ಅನ್ನೋದೊಂದು ಪಾಠವಾಗಿತ್ತು ಅಂತ ಹೇಳ್ಬೋದು. ಧಾರವಾಡ ಕೃಷಿ ಮಹಾವಿದ್ಯಾಲಯ ಅಷ್ಟೇ ಇತ್ತು. ಆಗ ರೈತರಿಗೆ ಸಲಹೆಗಳನ್ನು ನೀಡುವಂಥ ಒಂದು ಕಾರ್ಯಕ್ರಮದೊಳಗೆ ನಾವು ಭಾಗಿಯಾಗಿದ್ವಿ. ನಮ್ಮ ಕೃಷಿ ಮಹಾವಿದ್ಯಾಲಯದೊಳಗಿನ ಹಲವಾರು ಗುರುಗಳು ಕೂಡಿ ಇಲ್ಲಿ ಬಂದು ನಾವು ಸಂದರ್ಶನವನ್ನು ಮಾಡ್ತಿದ್ವಿ. ಮತ್ತು ನಮ್ಮ ಹತ್ರ ಆಕಾಶವಾಣಿ ಸಿಬ್ಬಂದಿ ಬಂದು ರೈತರ ಹೊಲಕ್ಕೆ ಹೋಗಿ ರೈತರು ಏನು ಮಾಡ್ತಾರ, ರೈತರಿಗೆ ಏನು ಅವಶ್ಯದ, ಬೀಜದ ಅವಶ್ಯಕತೆ ಆಗಲಿ ಅಥವಾ ಗೊಬ್ಬರದ ಅವಶ್ಯಕತೆ ಆಗಲಿ, ಅದರ ಪ್ರಮಾಣವಾಗಲಿ, ಅದರ ಬಗ್ಗೆ ಹಲವಾರು ಸಂದರ್ಶನಗಳನ್ನು ನಾವು ನೀಡ್ತಾ ಇದ್ವಿ. ಇದೇ ರೀತಿ ಆರಂಭವಾದ ನಮ್ಮ ನಂಟೇನಿದೆ ಅದು ಇನ್ನೂವರೆಗೆ ಇದೆ. ಸುಮಾರು 350ಕ್ಕಿಂತ ಹೆಚ್ಚು ಸಂದರ್ಶನಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಮತ್ತು 60ನೇ ವರ್ಷ ಕಾರ್ಯಕ್ರಮದೊಳಗೆ ನನಗೂ ಇಲ್ಲಿ ಭಾಗವಹಿಸಲು ಸಿಕ್ಕಿತ್ತು. ವೇಣುಗೋಪಾಲ್ ಅವರು ನಾನು ಭಾಗಿಯಾಗಿದ್ದು ನೆನೆಸ್ಕೊಳ್ತೀನಿ. ಅದರಂತೆ ಈಗ 75 ವರ್ಷಗಳು ತುಂಬಿವೆ. ನನಗೆ 82 ವರ್ಷ ಆಗಿದೆ. ಈ ಸಂದರ್ಭದೊಳಗೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟ ಚೋಳಿನವರಿಗೆ ಧನ್ಯವಾದಗಳನ್ನು ಹೇಳ್ತಾ ತಮ್ಮೆಲ್ಲರಿಗೆ ನಮಸ್ಕಾರ ತಿಳಿಸ್ತೀನಿ. ನಮಸ್ಕಾರ.
ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಆನಂತರ ಸಾಹಿತಿಗಳಾದ ಸತೀಶ್ ಕುಲಕರ್ಣಿ ಹಾಗೂ ಸುಪ್ರಸಿದ್ಧ ಲೇಖಕಿ ಡಾಕ್ಟರ್ ವೀಣಾ ಶಾಂತೇಶ್ವರ್, ವೈದ್ಯರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಮತ್ತು ನಟ ಹಾಗೂ ನಾಟಕಕಾರರಾದ ಡಾಕ್ಟರ್ ಗೋವಿಂದ್ ಮಣ್ಣೂರ್ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಆಕಾಶವಾಣಿಯ ಉಪಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಅವರ ಅಧ್ಯಕ್ಷೀಯ ನುಡಿಗಳು. There is a very popular saying that Rome was not built in a day. I think so also Akashvani Dharwad is. 75 years in the life of any institution is a significant milestone, and I believe that achieving such a milestone is due to the synchronized efforts of the technical, program, administrative wings of the institution, and also due to the constant support of the sponsors and good wishes of the listeners of all ages and social profiles. One should not overlook the support of the family members of the officials. Without them, this institution could not have reached this stage. The casual assignees, announcers, contractual staff, data entry operators have also lent their support to this institution, and their support is really appreciated. Over the years, this institution has seen many advancements in technology, changes in program production formats, and currently a depleted manpower. I am very much hopeful that we as a collective unit will certainly overcome all the obstacles, rise to the occasion, and live up to the motto of this organization, Bahujan Hitaya, Bahujan Sukhaya. Before I conclude, I want to read the message we received from the Honorable Minister of Information and Broadcasting, Mr. Ashwin Vaishnav. The message is like this. I am delighted to extend my heartfelt congratulations to Akashvani Dharwad on the momentous occasion of completing 75 years of service to the nation. This milestone is a testimony to Akashvani Dharwad's enduring commitment to public broadcasting. Akashvani Dharwad has been a beacon of Hindustani classical and folk music. Several great maestros, including Bharat Ratna Pandit Bhimsen Joshi, were artists of this station. It has also been a platform for nurturing emerging artists in the region. It must continue to evolve with the changing times, embracing digital technologies and reaching new audience, while preserving the essence of its legacy. On this special occasion, I convey my best wishes to Akashvani Dharwad for its continued success in its journey of inspiring, informing, and entertaining generations. ನಂತರ ಆಕಾಶವಾಣಿಯ ತಾಂತ್ರಿಕ ವಿಭಾಗದ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್ ಎಸ್ ದೇಶಪಾಂಡೆ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಸಮಾರೋಪಗೊಂಡಿತು. ಜಿ ಸುರೇಖಾ ಸುರೇಶ್ ಅವರ ನಿರ್ದೇಶನದ ಹಾಗೂ ಡಾಕ್ಟರ್ ಗೋವಿಂದ್ ಮಣ್ಣೂರ್ ರಚಿಸಿದ ನಾಟಕ ಮೊಬೈಲ್ ಮಾವ ಪ್ರದರ್ಶನಗೊಂಡಿತು. ಹಲೋ ಹಲೋ ಯಾರ್ರಿ ತಾವು ಯಾರ್ರಿ? ಅಲ್ಲ, ಬೆಳಗ್ಗಿನಿಂದ ಎಷ್ಟು ಸಲ ಫೋನ್ ಮಾಡಾಕತ್ತೀರಿ? ಏನು ಬೇಕಾಗೈತಿ ನಿಮಗ? ಯಾರು ಮಾತಾಡೋದು? ಹಲೋ ಅಲ್ಲಿ ಕೆಲವೊಂದ್ಸಲ ಗೊತ್ತಾಗೋದಿಲ್ಲ ನನ್ಗೆ. ನಿನಗೇನು ಬೊಗಳುದಲ್ಲ, ಭೌ ಭೌ ಅಂತ ಬೊಗಳು ಒಳಗೆ ಹೋಗ್ಬೇಡ, ನಂಗೆ ಟೈಮ್ ಇಲ್ಲ ಈಗ. ಹೋಗ್ಲಿ, ನಮ್ಮ ಮನೆಯವ್ರ ಮನೆಗ್ ಬರ್ತಾರ, ಚಲೋ ಚಲೋ ಅಡ್ಗೆ ಮಾಡಿಟ್ಟು ಊಟಕ್ ನೀಡಿದ್ರಾತು ಅಂತ ಯೋಚನೆ ಮಾಡಿದ್. ಮೊಬೈಲ್ ಮಾಮಾರ್ ಮನೆಗೆ ಹೋದ್ರಾತು. ಕಾರ್ಯಕ್ರಮದ ನಿರೂಪಣೆಯನ್ನ ಆಕಾಶವಾಣಿಯ ಹಿರಿಯ ಉದ್ಘೋಷಕಿ ಮಾಯಾ ರಾಮನ್ ಅವರು ನಿರ್ವಹಿಸಿದರು.
ಇದುವರೆಗೆ ಆಕಾಶವಾಣಿ ಪ್ರಾಂಗಣದಲ್ಲಿ ನಿನ್ನೆ ಏರ್ಪಾಡಾಗಿದ್ದ ಆಕಾಶವಾಣಿ ಧಾರವಾಡದ ಅಮೃತ ಮಹೋತ್ಸವ ಸಮಾರಂಭ ಕುರಿತು ಬಾನುಲಿ ವರದಿ ಕೇಳಿದಿರಿ. ತಾಂತ್ರಿಕ ನೆರವು ಎಂಎಲ್ ಶ್ರೀದೇವಿ, ಎಸ್ವೈ ಕಾಂಬ್ಳೆ, ಎನ್ ಸುಬ್ಬಯ್ಯ ಹಾಗೂ ಗಜಾನನ ಶಾಪೂರ್ಕರ್. ಸಹಕಾರ ರಾಖಿ ಹಾನಗಲ್. ಪ್ರಸ್ತುತಿ ಹಾಗೂ ಪ್ರಸಾರ ನಿರ್ವಹಣೆ ಮಾಲಾ ಸಾಮ್ರಾಣಿ ಹಾಗೂ ಕುಮಾರ್ ಅಗಡಿ.